ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ ರೌಂಡ್ ಅಪ್ ನಲ್ಲಿ. ಬೆನ್ನು ನೋವು ಹಿನ್ನೆಲೆ ವೈದ್ಯರ ಸಲಹೆ ಪಡೆಯಲು ನಟ ದರ್ಶನ್ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಆಗಮಿಸಿದ್ರು. ಬೆನ್ನು ನೋವಿನಿಂದ ಕುಂಟುತ್ತಿರುವ ದರ್ಶನ್ ವೈದ್ಯರ ಸಲಹೆ ಪಡೆಯಲು ಫಾರಂ ಹೌಸ್ನಿಂದ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಆಗಮಿಸಿ ಸಲಹೆ ಪಡೆದು ವಾಪಸ್ಸಾಗಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಹೋಟೆಲ್ಗೆ ನುಗ್ಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದ್ದು ವ್ಯಕ್ತಿಯ ಕೈ ಕಟ್ಟಾಗಿದೆ. ದೇವನಹಳ್ಳಿ ಸಾದಹಳ್ಳಿ ಗೇಟ್ ಬಳಿ ಇರೋ ಹೋಟೆಲ್ನಲ್ಲಿ ಹಳೆ ವೈಷಮ್ಯ ಹಿನ್ನೆಲೆ ಹಲ್ಲೆ ನಡೆಸಲಾಗ್ತಿದೆ ಎನ್ನಲಾಗ್ತಿದೆ. ಊಟ ಮಾಡಲು ಹೋಟೆಲ್ಗೆ ಬಂದಿದ್ದ ವ್ಯಕ್ತಿ ಮೇಲೆ ಮಚ್ಚಿನಿಂದ ಕೈಕಾಲು ಸೇರಿದಂತೆ ಸಿಕ್ಕ ಕಡೆ ಕೊಚ್ಚಿ ಹಲ್ಲೆ ಮಾಡಲಾಗಿದೆ. ಈ ಹಲ್ಲೆ ನೋಡಿ ಹೋಟೆಲ್ಗೆ ಬಂದಿದ್ದ ಗ್ರಾಹಕರು ಬೆಚ್ಚಿ ಬಿದ್ದಿದ್ದಾರೆ. ಗಾಯಾಳು ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಚಿಕ್ಕಜಾಲ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. 9 ದಿನಗಳ ಕಾಲ ಡ್ರೋನ್ ಪ್ರತಾಪ್ ಮಧುಗಿರಿ ಉಪಕಾರಾಗೃಹದಲ್ಲಿ ಬಂಧನದಲ್ಲಿದ್ದ. ಇವತ್ತು ಡ್ರೋನ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಮಧುಗಿರಿಯ ಜನಕಲೋಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಸೋಡಿಯಂ ಸ್ಫೋಟಿಸಿದ್ದ ಪ್ರತಾಪ್ ಮೊದಲ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದ. ಬಳಿಕ 9 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು. ದೇಶಾದ್ಯಂತ 100 ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ. ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ, ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? IPC ದೇಶದಲ್ಲಿ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ, ಒಬ್ರಿಗೂ ಒಂಥರ ಅಲ್ಲ. ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? 20,000 ಹಣಕ್ಕಾಗಿ ವ್ಯಕ್ತಿಯನ್ನ ಮಚ್ಚಿನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಈ ಘಟನೆ ಬೇಗೂರಿನ AA ಬೀಫ್ ಸ್ಟಾಲ್ನಲ್ಲಿ ನಿನ್ನೆ ರಾತ್ರಿ ನಡೆದಿತ್ತು. ಅಫ್ಸರ್ ಎಂಬಾತ ಮೃತಪಟ್ಟಿದ್ದಾನೆ. ಕೆಲವು ತಿಂಗಳ ಹಿಂದೆ ಬೇಗೂರಿನಲ್ಲಿ ಅಕ್ಬರ್ ಹಾಗೂ ಅಫ್ಸರ್ ಮಾಂಸದ ಅಂಗಡಿ ಶುರು ಮಾಡಿದ್ರು. ಆದ್ರೆ ವ್ಯಾಪಾರ ಸರಿಯಾಗಿ ಆಗದೇ ಇದ್ದಿದ್ರಿಂದ ಇಬ್ಬರು ಪ್ರತ್ಯೇಕವಾಗಿ ಅಂಗಡಿ ಶುರು ಮಾಡಿದ್ರು. ಈ ವೇಳೆ ಬಂಡವಾಳ ಹಣ ವಾಪಸ್ ನೀಡುವಂತೆ ಅಕ್ಬರ್ ಹೇಳಿದ್ದ. ಎಲ್ಲ ಬಾಕಿ 20,000 ಹಣ ಬ್ಯಾಲೆನ್ಸ್ ಇಟ್ಕೊಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆ ನಡೆದು ಕೊಲೆ ನಡೆದಿದೆ. ಬೇಗೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಯುಗಾದಿ ವೇಳೆಗೆ ಯೆಲ್ಲೋ ಲೈನ್ ಮೆಟ್ರೋ ಸಂಚರಿಸಲಿದೆ ಅಂತ BMRCL ತಿಳಿಸಿದೆ. ಸದ್ಯ ಹಳದಿ ಮಾರ್ಗ 1 ರೈಲು ಹೊಂದಿದ್ದು 2ನೇ ಪ್ರೋಟೋಟೈಪ್ ರೈಲು ಜನವರಿ 15ಕ್ಕೆ ಹೆಬ್ಬಗೋಡಿಗೆ ತಲುಪುವ ಸಾಧ್ಯತೆ ಇದೆ. ಈ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಸಂಚಾರ ಮಾಡಲಿದೆ. 6 ಬೋಗಿಗಳ ಸೆಟ್ನ ಮೊದಲ ಕೋಚ್ 8 ತಿಂಗಳ ಹಿಂದೆಯೇ ಬಂದಿದೆ. ಇದರ ಬೆನ್ನಲ್ಲೇ 3ನೇ ಕೋಚ್ ತಲುಪುವ ಸಾಧ್ಯತೆ ಇದೆ. ಇನ್ನು 3 ರೈಲು ಬಂದ ಕೂಡಲೇ ಹಳದಿ ಮಾರ್ಗದಲ್ಲಿ ಸಂಚಾರ ಆರಂಭವಾಗಲಿದೆ ಅಂತ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.